ನೀವೇನು ಮನುಷ್ಯರು ಮೃಗಗಳು? ವಿಜಯಪುರದಲ್ಲಿ ಕಾರ್ಮಿಕನ ಮೇಲೆ ರಾಕ್ಷಸಿ ಕೃತ್ಯ. ಪಾದಗಳಿಗೆ ಪೈಪ್ಗಳಿಂದ ಹಿಗ್ಗಾಮುಗ್ಗ ಥಳಿತ. ಉತ್ತರ ಭಾರತದಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆಯಾದಂತಹ ಘಟನೆಗಳು ಜರುಗಿವೆ. ಆದರೆ ಇಂತಹ ಅಮಾನುಷ್ಯ ಹಲ್ಲೆಯನ್ನ ನಾವು ಹಿಂದೆಂದೂ ಕಂಡಿರಲಿಲ್ಲ. ಯಾವ ತಪ್ಪು ಮಾಡಿಲ್ಲ ಅಥವಾ ಏನನ್ನೂ ಕದ್ದಿಲ್ಲ. ಆದ್ರೆ ಕೆಲಸಕ್ಕೆ ಲೇಟಾಗಿ ಬಂದಿದ್ದಾರೆ ಅನ್ನೋ ಸಿಲ್ಲಿ ರೀಸನ್ಗೆ ಕೈಕಾಲು ಕಟ್ಟಿ ಕಾಲಿನ ಪಾದಗಳಿಗೆ ಪೈಪ್ಗಳಿಂದ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. ಅಯ್ಯೋ ಪಾಪ ಬಿಟ್ಟು ಬಿಡಿ ಎಂದು ಗೋಗರೆದ್ರು ಕರುಣೆ ತೋರದ ಮೃಗಗಳು ಹಲ್ಲೆ ಮಾಡಿದ್ದಾರೆ. ಇಂತಹ ಅಮಾನುಷ್ಯ ಘಟನೆ ನಡೆದಿರುವುದು ವಿಜಯಪುರದಲ್ಲಿ ನಡೆದಿದೆ. ಈ ಘಟನೆಯಿಂದ ಇಡೀ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಹೌದು, ಗೊಮ್ಮಟ ನಗರಿ ವಿಜಯಪುರ ಪಟ್ಟಣದಲ್ಲಿ ಇಡೀ ಸಮಾಜವೇ ಬೆಚ್ಚಿ ಬೀಳಿಸುವಂತಹ ಘಟನೆಗೆ ಸಾಕ್ಷಿಯಾಗಿದೆ. ವಿಜಯಪುರದ ನಗರದ ಸಿಂದಗಿ ರಸ್ತೆಯಲ್ಲಿರೋ ಇಟಂಗಿ ಬಟ್ಟಿಯಲ್ಲಿ ಮಾಲೀಕ ತನ್ನ ಕಾರ್ಮಿಕನ ಮೇಲೆ ದರ್ಪ ತೋರಿದ್ದು ಜಮಖಂಡಿಯ ಚಿಕ್ಕಲಿಗಿ ಗ್ರಾಮದ ಸದಾಶಿವ ಬಬಲಾದಿ, ಉಮೇಶ್ ಮಾದರ್ ಎಂಬುವವರ ಕೈಕಾಲುಗಳನ್ನ ಕಟ್ಟಿಹಾಕಿ ಪಾದಗಳಿಗೆ ಪೈಪ್ಗಳಿಂದ ಮನ ಬಂದಂತೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ಗಾಯಗೊಂಡ ಕಾರ್ಮಿಕರು ಸದ್ಯ ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹಬ್ಬಕ್ಕೆಂದು ಈ ಮೂವರು ಕಾರ್ಮಿಕರು ಅಡ್ವಾನ್ಸ್ ದುಡ್ಡನ್ನ ಪಡೆದುಕೊಂಡು ಊರಿಗೋಗಿದ್ರು. ಆದರೆ ಊರಿನಿಂದ ಕೆಲಸಕ್ಕೆ ಬರುವುದು ತಡವಾಗಿದೆ ಎಂಬ ಕ್ಷುಲ್ಲಕ ಕಾರಣಕ್ಕೆ ಮಾಲೀಕ ಕಾರ್ಮಿಕರೊಂದಿಗೆ ಹಲ್ಲೆ ಮಾಡಿದ್ದಾನೆ. ಇನ್ನು ಮಾಲೀಕ ಕೊಡುವ ಒಂದೊಂದು ಏಟಿಗೂ ನಲುಗಿದ ಕಾರ್ಮಿಕರು ಅಯ್ಯೋ ಅಮ್ಮ ಬಿಟ್ಬಿಡಿ ಎಂದು ಗೋಗರೆದ್ರೂ ಕೂಡ ಮನಸ್ಸು ಕರಗದ ಮಾಲೀಕ ಹಲ್ಲೆಯನ್ನ ಮುಂದುವರೆಸಿದ್ದಾನೆ. ಈ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಹಳೆಯ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ವಿಜಯಪುರ ಡಿಸಿ ಭೂಬಾಲನ್ ಅವರಿಂದ ಮಾಹಿತಿಯನ್ನ ಪಡೆದು ಹಲ್ಲೆ ಮಾಡಿರೋ ಮಾಲೀಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.